ಜಯ ಶ್ರೀ ಗುರುವರಗೆ, ಜಯ ಸದ್ಗುರುವರಗೆ, ಜಯ ಜಯ ನಿತ್ಯ ನಿರಂಜನ ನಿರುತಾನಂದನಿಗೆ, ಜಯ ದೇವ ಜಯ ದೇವ. ಗುಣಗಳ ಕಾರ್ಯದಿ ಸೇರಾದಿರುವವಗೆ, ಸೇರಾದಿರುವವಗೆ, ತೋರುವ ಈ ವಿಶ್ವಕ್ಕೆ ಆಧಾರವೆನಿಸಿರಗೆ, ದೀನಾನಾಗಿ ಅಚಿತ್ ಸುಖ ಸಾರಾರೂಪನಿಗೆ, ಸಾರಾರೂಪನಿಗೆ, ನಾರಿ ನರ ಭೇದಗಳ್ಮತಿ ತೋರದ ಪ್ರಭುವರಗೆ, ಜಯ ದೇವ ಜಯ ದೇವ. ಹನ ಕಣಿತ ಘನ ಚಿದ್ರೂಪನಿಗೆ, ಘನ ಚಿದ್ರೂಪನಿಗೆ, ದಿನಮಣಿ ಶಶಿವನ್ಮಿಗಳನ್ನು ಅನುದಿನ ಬೆಳಗಿಪಗೆ, ಜನಿಮೃಗಿರವಿಹನದ್ವಯ ಚಿನುಮಯ ನೆನೆಸಿರಗೆ, ಚಿನುಮಯ ನೆನೆಸಿರಗೆ, ಮುನಿ ಜನ ಹೃದಯ ವಿಹಾರಿಗೆ ಘನ ಗುರು ಮೂರುತಿಗೆ, ಜಯ ದೇವ ಜಯ ದೇವ. ಸ್ವಾನಂದದ ಗುರು ಸ್ಮರಣೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ. ಈ ಸಾವಿತ್ರಕ್ಕನ ಸಂಚಿಕೆ ನಡೀತಾ ಇರುವಾಗಲೇ ಯೋಗದಿಂದ ವರದಳ್ಳಿ ಶ್ರೀ ಶ್ರೀಧರ ಆಶ್ರಮಕ್ಕೆ ಹೋಗುವಂಥ ಸಂದರ್ಭ ಬಂದೊದಗಿತ್ತು. ಹಾಗಾಗಿ ಶ್ರೀಧರ ಆಶ್ರಮದಲ್ಲಿ ತ್ರಿಕಾಲದಲ್ಲಿ ನಡೆಯುವಂಥ ಸ್ತುತಿ ಜಯದೇವ ಜಯದೇವ ಅದನ್ನೇ ರೆಕಾರ್ಡ್ ಮಾಡಿ ಈ ಸಂಚಿಕೆಯ ಪ್ರಾರಂಭದಲ್ಲಿ ಹಾಗೂ ಕೊನೆಗೆ ಹಾಕಲಾಗಿದೆ. ಹೆಗ್ಗೇರಿ ಊರಿನಲ್ಲಿ ಹುಟ್ಟಿದಂಥ ಈ ಸಾವಿತ್ರಕ್ಕ ಅನ್ನೋ ಸಾಧಕಿಯ ಜೀವನದ ಉತ್ತರಾರ್ಧವನ್ನು ಈ ಸಂಚಿಕೆಯಲ್ಲಿ ನಾವು ನೋಡ್ತಾ ಹೋಗೋಣ. ಹಿಂದಿನ ಸಂಚಿಕೆಯಲ್ಲಿ ಶ್ರೀಧರ ಗುರುಗಳು ಅಯೋಧ್ಯೆಯಲ್ಲಿರುವಾಗ ಅವರ ದರ್ಶನಕ್ಕಾಗಿ ಕಾಶಿಯಿಂದ ಈ ಸಾವಿತ್ರಕ್ಕ ಅಯೋಧ್ಯೆಗೆ ಬಂದಿದ್ರು ಅನ್ನೋ ವಿಷಯವನ್ನು ನೋಡ್ತಾ ಇದ್ವಿ ಅಲ್ವಾ. ಮುಂದಿನ ವಿಷಯವನ್ನು ನೋಡೋದಾದರೆ, ಈ ಸಾವಿತ್ರಕ್ಕ ಅಯೋಧ್ಯೆಯ ಕಾಲೇರಾಮ ಮಂದಿರದಲ್ಲಿ ಇರುವಾಗಲೇ ನಡೆದಂತಹ ಇನ್ನೊಂದು ಅನುಭೂತಿ ಅಂತಂದರೆ, ಶ್ರೀಧರ ಗುರುಗಳು ಸರಯೂ ನದಿಗೆ ಒಂದು ದಿನ ಸಂಜೆ ಸ್ನಾನಕ್ಕೆ ಹೋಗಿರ್ತಾರೆ. ಆ ಮಂದಿರದಲ್ಲಿ ಮತ್ಯಾರೂ ಇರೋದಿಲ್ಲ, ಕಾಲೇರಾಮ ಮಂದಿರ ಅದು. ಈ ಏಕಾಂತವನ್ನು ಬಳಸಿಕೊಂಡು ಸಾವಿತ್ರಕ್ಕ ತನ್ನ ಕೋಣೆಯಲ್ಲಿ ಧ್ಯಾನಮಗ್ನರಾಗಿರ್ತಾರೆ. ಸ್ವಲ್ಪ ಹೊತ್ತಿಗೆ ಒಬ್ಬ ಕಳ್ಳ ಆ ಮಂದಿರಕ್ಕೆ ಬಂದು ಯಾರೂ ಅಲ್ಲಿ ಇಲ್ದಿದ್ದನ್ನು ಕಂಡು ಸೀತಾಮಾತೆಯ ವಿಗ್ರಹದ ಮೇಲಿದ್ದ ಚಿನ್ನದ ಹಾರಕ್ಕೆ ಕೈ ಹಾಕ್ತಾನೆ. ಅಷ್ಟೊತ್ತಿಗೆ ಈ ಸಾವಿತ್ರಕ್ಕನಿಗೆ ಆ ಧ್ಯಾನಾವಸ್ಥೆಯಲ್ಲೇ ಗುರುಗಳು ಬಂದು, ಏ ಮರುಳೆ, ಸ್ವಲ್ಪ ಹೊರಗೆ ಹೋಗಿ ನೋಡು ಅಂತ ಬೆನ್ತಟ್ಟಿ ಎಬ್ಬಿಸಿದಂತಾಗುತ್ತೆ. ತಕ್ಷಣ ಅವಳು ಎದ್ದು ಹೊರಗೆ ಬಂದಾಗ ಗರ್ಭಗುಡಿಯಲ್ಲಿನ ಕಳ್ಳ ಕಾಣಿಸ್ತಾನೆ. ಅವನನ್ನು ನೋಡಿ ಜೋರಾಗಿ, ಏಯ್ ಯಾರೋ ನೀನು, ಏನು ಮಾಡ್ತಿದ್ದೀಯಾ ಅಂತ ಈ ಸಾವಿತ್ರಕ್ಕ ಗದರ್ತಾರೆ. ಆ ಕಳ್ಳ ಹೆದರಿ ಓಡಿ ಹೋಗಿ ಪಾರಾಗ್ಬಿಡ್ತಾನೆ. ಆಮೇಲೆ ಗುರುಗಳು ಬಂದ ನಂತರ ಈ ವಿಷಯವನ್ನೆಲ್ಲ ಈ ಸಾವಿತ್ರಕ್ಕ ಗುರುಗಳಿಗೆ ತಿಳಿಸ್ತಾರೆ. ಆದರೆ ಗುರುಗಳು ಆ ಸಂದರ್ಭದಲ್ಲೂ ತನ್ನ ಮಹಿಮೆಯನ್ನೇನು ಹೇಳಿಕೊಳ್ಳೋದಿಲ್ಲ. ಶ್ರೀರಾಮ ತನ್ನ ಭಕ್ತರ ಮೇಲೆ ಪ್ರೀತಿಯುಳ್ಳವನಲ್ವಾ, ನಾವೆಲ್ಲ ಶ್ರೀರಾಮನ ಭಕ್ತರು ತಾನೆ. ಹಾಗಿದ್ದಾಗ ನಾವಿಲ್ಲಿರುವಾಗ ಕಳ್ಳತನ ಆದರೆ ಅಪವಾದ ನಮ್ಮ ಮೇಲೆ ಬರಬಾರ್ದು ನೋಡು. ಹಾಗಾಗಿ ನಿನ್ನನ್ನು ಆ ರಾಮ ಬಂದು ಬೆನ್ತಟ್ಟಿ ಎಚ್ಚರಿಸಿದ ಅಂತ ಹೇಳಿಬಿಡ್ತಾರೆ. ಗುರುಗಳು ಹಾಗೇ ಹೇಳಿದರೂ ಕೂಡ ಭಕ್ತರಿಗೆ ಅವರ ಅನುಭವ ಸತ್ಯವೇ ಅಲ್ವಾ. ಆಮೇಲೆ ಸಾವಿತ್ರಕ್ಕ 8-10 ದಿನ ಬಿಟ್ಟು ಕಾಶಿಗೆ ಹೋಗ್ತಾರೆ. ಮತ್ತು ಆ ವರ್ಷ ಅಂದರೆ 1951ನೇ ಇಸ್ವಿ ಶ್ರೀಧರರು ಅಯೋಧ್ಯೆಯಲ್ಲೇ ಚಾತುರ್ಮಾಸ ಮಾಡೋ ನಿರ್ಧಾರವನ್ನು ಕೈಗೊಂಡಿದ್ದರಿಂದ ಈ ಸಾವಿತ್ರಕ್ಕ ಮತ್ತು ಸುಬ್ರಾಯ ಭಾಗವತ ದಂಪತಿಗಳು 2 ದಿನ ಮೊದಲೇ ಅಯೋಧ್ಯೆಗೆ ಬಂದು ಶ್ರೀಧರ ಗುರುಗಳ ವ್ಯಾಸಪೂಜೆಯ ಎಲ್ಲ ತಯಾರಿಯನ್ನು ಮಾಡಿ ಆ ಕಾರ್ಯಕ್ರಮವೆಲ್ಲ ಸಾಂಗವಾಗುವಂತೆ ನೋಡಿಕೊಳ್ತಾರೆ. ಮುಂದೆ ಶ್ರೀಧರ ಸ್ವಾಮಿಗಳು ಅಯೋಧ್ಯೆಯಿಂದ ಈ ಚಾತುರ್ಮಾಸವನ್ನು ಮುಗಿಸ್ಕೊಂಡು ಕಾಶಿಗೆ ಬರ್ತಾರೆ. ಅಲ್ಲಿನ ಮುಖ್ಯ ದೇವರುಗಳನ್ನು ದರ್ಶನ ಮಾಡಿಕೊಂಡು ಸಾವಿತ್ರಕ್ಕ ಹಾಗೂ ಭಾಗವತರ ನಿವಾಸವಿರುವಂಥ ಗಂಗಾ ಮಹಲಿನಲ್ಲೇ ಮತ್ತೊಂದು ಮಹಡಿಯಲ್ಲಿ ಬಂದು ತಂಗಿರ್ತಾರೆ. ಇಲ್ಲಿ
ಏಕಾಂತವಾಗಿ ಸುಮಾರು 1.5 ವರ್ಷ ಶ್ರೀಧರ ಗುರುಗಳು ನೆಲೆಸಿರ್ತಾರೆ. ಈ ಸಂದರ್ಭದಲ್ಲಿ ಈ ಭಾಗವತ ದಂಪತಿಗಳು ಶ್ರದ್ಧಾಭಕ್ತಿಯುತರಾಗಿ ಉತ್ತಮ ರೀತಿಯಲ್ಲಿ ಗುರು ಸೇವೆ ಸಲ್ಲಿಸಿರ್ತಾರೆ. ಶ್ರೀಧರ ಗುರುವಿನ ಏಕಾಂತ ಮುಗಿದ ಮೇಲೆ ಗುರುವೇ ಆ ದಂಪತಿಗಳ ಹತ್ರ, ನೀವು ಬಡತನದಲ್ಲಿದ್ದರೂ ನಿಮ್ಮ ಸೇವೆ ಮಾತ್ರ ಅತ್ಯಂತ ಉತ್ಕೃಷ್ಟವಾಗಿತ್ತು ಅಂತ ಹೇಳಿ ಅವರನ್ನು ಆಶೀರ್ವದಿಸ್ತಾರೆ. ಇದಕ್ಕಿಂತ ಇನ್ನೇನು ಧನ್ಯತೆ ಬೇಕು ಗುರುಭಕ್ತರಿಗೆ? ಈ ದಂಪತಿಗಳ ಜೀವ ಅರಳಿ ಹೂವಾಗಿ ಆ ಆನಂದ ಬಾಷ್ಪವೇ ಹರಿದು ತಮ್ಮ ಅಂತರಾತ್ಮ ಆನಂದ ಸ್ವರೂಪವೇ ಆಗಿದ್ದಂಥ ಈ ಶ್ರೀಧರರನ್ನೇ ಬೆರೆತು ಐಕ್ಯವಾಯಿತು. ಗುರುಗಳು ಕಾಶಿಯಲ್ಲಿದ್ದಂಥ ಸಂದರ್ಭದಲ್ಲಿ ಮುಮುಕ್ಷುಧಾಮ ಅನ್ನೋ ಗ್ರಂಥವನ್ನು ಬರಿತಾ ಇರ್ತಾರೆ. ಆ ಸಂದರ್ಭದಲ್ಲಿ ಆ ಗ್ರಂಥದಲ್ಲಿ ಅವರು ಕಲಿಪುರುಷನ ವರ್ಣನೆ ಮಾಡ್ತಾ ಇರ್ತಾರೆ. ಅವರು ಅಲ್ಲಿ ಕಲಿಪುರುಷನ ವರ್ಣನೆ ಮಾಡ್ತಾ ಇದ್ದರೆ ಈ ಕಡೆ ಮನೆಯಲ್ಲಿ ಮಲಗಿದ್ದಂಥ ಈ ಸಾವಿತ್ರಕ್ಕನಿಗೆ ಘೋರ ರೂಪದ ಕಲಿಯೇ ಕಾಣಿಸ್ಕೊಂಡಂತೆ. ಸಾವಿತ್ರಕ್ಕನಿಗೆ ಭಯವಾಯಿತು. ಭಯವಾಗಿ ಗುರುವಿಗೆ ಶರಣು ಬಂದರೆ ಗುರುಗಳು ತನ್ನ ಗ್ರಂಥದಲ್ಲಿ ತಾನು ವರ್ಣಿಸುತ್ತಿದ್ದ ಕಲಿಯೇ ನಿನಗೆ ಪ್ರತ್ಯಕ್ಷ ದರ್ಶನವನ್ನಿತ್ತ, ಹೆದರೋ ಯಾವ ಅವಶ್ಯಕತೆಯೂ ಇಲ್ಲ ಅಂತ ಅವರಿಗೆ ಅಭಯ ಕೊಡ್ತಾರೆ. ಎಂಥ ಭಕ್ತೆ, ಎಂಥ ಗುರು! ತನ್ನ ಚಿತ್ರಣವನ್ನು ಪ್ರತ್ಯಕ್ಷ ಮಾಡಿ ಈ ಭಕ್ತೆಗೆ ತೋರಿ ಆಮೇಲೆ ಅಭಯವಿತ್ತು ಕಾಪಾಡುವಂಥ ಈ ಗುರುವಿನ ಅಚಿಂತ್ಯ ಮಹಿಮೆ ಸಾಮಾನ್ಯ ಮನುಷ್ಯರಿಗೆ ಹೇಗೆ ಗೊತ್ತಾದೀತು ಅಲ್ವಾ? ಆದರೆ ಈ ಸಾವಿತ್ರಕ್ಕನ ಜೀವನದಲ್ಲಿ ಅವರು ಮುಂದೆ ಅನುಭವಿಸಿದ ಅನುಭವಗಳನ್ನೆಲ್ಲ ನೋಡಿದರೆ ಈ ಕಲಿಪ್ರಭಾವದ ಮುನ್ಸೂಚನೆಯನ್ನು ಗುರುಗಳು ಈ ರೀತಿ ಕಲಿದರ್ಶನ ಮಾಡಿಸಿ ತೋರಿಸಿದಾರೋ ಅಂತ ಅನಿಸುತ್ತೆ. ಸದಾ ಗುರು ಸೇವೆಯಲ್ಲಿದ್ದು ಗುರು ಶರಣಾಗತಿಯೊಂದೇ ಈ ಸಾವಿತ್ರಕ್ಕನ ಬಾಳಿನ ಗುರಿಯಾಗಿತ್ತು. ಹಾಗಾಗಿ ಎಂಥದ್ದೇ ಕಷ್ಟ ಬಂದರೂ ಕೂಡ ಅವರ ಬಾಳಿನ ತಾರಕ ಮಂತ್ರವೂ ಕೂಡ ಈ ಗುರು ಶರಣಾಗತಿಯೇ ಆಯಿತು ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಶ್ರೀಧರ ಗುರುಗಳು ಕಾಶಿಗೆ ಬಂದಂಥ ದಿನಗಳಲ್ಲೇ ಈ ಸಾವಿತ್ರಕ್ಕನಿಗೆ ಕಫ ಹೆಚ್ಚಾಗಿ ಕ್ಷಯ ರೋಗವಾಗಿತ್ತು. ಒಂದು ರಾತ್ರಿ ಈ ರೋಗ ಉಲ್ಬಣಿಸಿ ಉಸಿರಾಡೋದೇ ಕಷ್ಟವಾಗಿ ಶ್ವಾಸ ಮೇಲಕ್ಕೆ ಎಳಿತಾ ಈ ಸಾವಿತ್ರಕ್ಕನ ಅಂತ್ಯಕಾಲ ಸಮೀಪಿಸಿಬಿಡುತ್ತೆ. ಕೈ ಕಾಲೆಲ್ಲ ತಣ್ಣಗಾಗಿ ಉಸಿರಾಟವೇ ಈಗ ನಿಂತು ಹೋಗುತ್ತೋ ಅಂತ ಸಾವಿತ್ರಕ್ಕನಿಗೆ ಅನಿಸಿದಾಗ ತನ್ನಷ್ಟಕ್ಕೇ ಎದ್ದು ಇವರು ಗುರುಧ್ಯಾನಕ್ಕೆ ಕುಳಿತು ಬಿಡ್ತಾರೆ. ಶ್ರೀಧರ ಗುರುಗಳು ಅಲ್ಲೇ ಪಕ್ಕದ ಕೋಣೆಯಲ್ಲೇ ಇದ್ದರೂ ಕೂಡ ಗುರುಗಳು ಈಗಷ್ಟೇ ಮಲಗಿರಬೇಕು, ಅವರನ್ನು ಎಬ್ಬಿಸಿ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶದಿಂದ ತನಗೆ ಎಷ್ಟು ಕಷ್ಟವಾದರೂ ಇದು ತನ್ನ ಕೊನೆಗಾಲ ಅಂತ ಅಂದುಕೊಂಡು ಸಾವಿತ್ರಕ್ಕ ಗುರುಧ್ಯಾನವನ್ನೇ ಮಾಡ್ತಾರೆ. ಒಮ್ಮೆಲೆ ಹಾಗೆ ಆ ದೇಹ ಸ್ಮೃತಿ ತಪ್ಪಿ ಬಿದ್ದು ಹೋಗುತ್ತೆ. ಆ ಶಬ್ದ ಕೇಳಿ ಶ್ರೀಧರ ಗುರುಗಳಿಗೆ ಎಚ್ಚರಾಗಿ ಬಂದು ಬಿದ್ದ ಆ ದೇಹವನ್ನು ಅವರು ಮುಟ್ಟು ನೋಡಿ ಪರಿಸ್ಥಿತಿ ತನ್ನ ಕೈ ಮೀರಿತೋ ಅಂತನಿಸಿ ಆ ಸಾವಿತ್ರಕ್ಕನ ತಲೆಯ ಮೇಲೆ ತನ್ನ ಪಾದವನ್ನಿಟ್ಟು ಶಕ್ತಿ ಪ್ರಯೋಗ ಮಾಡ್ತಾರೆ. ಮತ್ತು ಅಲ್ಲೇ ಗಾಬರಿಯಿಂದ ನಿಂತಿದ್ದಂಥ ಈ ಸಾವಿತ್ರಕ್ಕನ ಪತಿ ಭಾಗವತರನ್ನು ಕರೆದು, ಏನು ಮಾಡಿದರೂ ಪರಿಸ್ಥಿತಿ ನನ್ನ ಕೈ ಮೀರ್ತು, ಒಂದು ಕೊಡ ಗಂಗೋದಕ ಮತ್ತು ತುಳಸಿಯನ್ನು ಬೇಗ ತಗೊಂಡು ಬಾ ಅಂತ ಹೇಳ್ತಾರೆ. ಭಾಗವತರು ತಂದುಕೊಟ್ಟ ಆ ಗಂಗೋದಕವನ್ನು ಆ ದೇಹದ ಸುತ್ತ ರಕ್ಷೆ ಹಾಕಿ ಮೈಗೂ ತುಳಸಿಯಿಂದ ಪ್ರೋಕ್ಷಿಸಿ ಬಾಯಿಗೂ ಹೊಯ್ದರು. ಅಷ್ಟರಲ್ಲಿ ಆ ಸಾವಿತ್ರಕ್ಕನ ತಾಯಿ ಲಕ್ಷ್ಮಿ ಅಲ್ಲಿಗೆ ಬಂದು, ಗುರುವೇ, ಈ ಶರೀರ ನಿಮಗೇ ಅರ್ಪಿಸಿದಂಥದ್ದು, ನೀವೇ ಇದನ್ನು ಏನು ಬೇಕಾದರೂ ಮಾಡಿ ಅಂತ ಕೈ ಮುಗಿದು ತನ್ನ ಮಗಳ ಬಗ್ಗೆ ಕೇಳ್ಕೊಳ್ತಾಳೆ. ಆರ್ದ್ರ ಹೃದಯಿಯಾಗಿರ್ತಾಳೆ ಆ ಮಾತೆ ಲಕ್ಷ್ಮಿ. ತನ್ನ ಅನನ್ಯ ಭಕ್ತೆ ಸಾವಿತ್ರಕ್ಕನ ಪ್ರಾಣವನ್ನು ಒಯ್ಲಿಕ್ಕೆ ಬಂದಂಥ ಆ ಕಾಲನ ದೂತರನ್ನು ಶ್ರೀಧರ ಸ್ವಾಮಿಗಳು ಗಂಭೀರವಾಗಿ ನೋಡಿ ಭಾಗವತರಿಗೆ ಹೇಳ್ತಾರೆ, ನೋಡು ತಮ್ಮ, ನಿಮಗೆ ಇನ್ನು ಈ ದಾಂಪತ್ಯ ಬಂಧನ ಹರಿತು. ಅಗ್ನಿ ಸೂರ್ಯ ದೇವಾದಿಗಳ ಸಾಕ್ಷಿಯಾಗಿ ನಿನ್ನ ಪತ್ನಿಯಾಗಿದ್ದಂಥ ಇವಳನ್ನು ಈಗ ಶ್ರೀ ಗುರುಚರಣಕ್ಕೆ ಅರ್ಪಿಸ್ತೇನೆ ಅಂತ ತುಳಸಿ ನೀರು ಬಿಟ್ಕೊಡು ಅಂತಂದರು. ಭಾಗವತರು ಹಾಗೆಯೇ ಮಾಡಿದರು. ಅನಂತರ ಶ್ರೀಧರ ಸ್ವಾಮಿಗಳು
ಆ ದೇಹದ ಮೇಲೆ ತೀರ್ಥವನ್ನು ಹಾಕಿದರು. ಸ್ವಲ್ಪೇ ಹೊತ್ತಿಗೆ ನಿಷ್ಕ್ರಿಯವಾಗಿದ್ದ ಆ ದೇಹದಲ್ಲಿ ಶಕ್ತಿ ಸಂಚಾರವಾಯಿತು. ಬಿದ್ದ ಆ ದೇಹ ನಿಧಾನಕ್ಕೆ ಸಕ್ರಿಯವಾಗಿ ಕ್ರಮೇಣ ಜೀವಕಳೆ ತುಂಬಿ ಸ್ವಲ್ಪ ಹೊತ್ತಿನಲ್ಲೇ ಎದ್ದು ಕೂತಿತ್ತು. ಇದನ್ನು ಪ್ರತ್ಯಕ್ಷ ಕಂಡ ಭಾಗವತರು ಮತ್ತು ತಾಯಿ ಲಕ್ಷ್ಮಿಯ ಮನಸ್ಸಿನ ಭಾವವನ್ನಂತೂ ಹೇಗೆ ಹೇಳೋದು, ಅದು ಅವರ್ಣನೀಯ ಆನಂದದಲ್ಲಿ ಮಿಂದೆದ್ದಿತ್ತು. ಬಾಗಿದ ಶಿರ, ಮುಗಿದ ಕರ ಹಾಗೇ ಇತ್ತು. ಅವರ ಕರ್ಣಗಳಿಗೆ ಮೃತ್ಯುಂಜಯರಾಗಿದ್ದ ಶ್ರೀ ಶ್ರೀಧರ ಸ್ವಾಮಿಗಳ ಗಂಭೀರ ಧ್ವನಿ ಕೇಳಿತ್ತು. ಈಗ ಇಂತಿಷ್ಟು ವರ್ಷ ಆಯುಷ್ಯವನ್ನು ಈಕೆಗೆ ಕೊಟ್ಟಿದ್ದೇನೆ. ಅಂತಕನ ದೂತರನ್ನು ಅಲ್ಲಿಯ ತನಕ ಹೊಡೆದು ಹೊರಗಟ್ಟಿದ್ದೇನೆ. ಯಾವ ಭಯ ಬೇಡ ಅಂತ ಮೃತ್ಯುವನ್ನೂ ಮುಂದೂಡಬಲ್ಲ, ಪ್ರಾರಬ್ಧವನ್ನೂ ಬದಲಿಸಬಲ್ಲ, ಮೃತ್ಯುವನ್ನು ಗೆದ್ದು ಅಮೃತರಾದ ಆ ಮಹಾಪುರುಷರು ಇದನ್ನು ಹೇಳ್ತಾ ಹೇಳ್ತಾ ಆಮೇಲೆ ತನ್ನ ನೆಲೆಗೆ ಮರಳಿದರು. ನನ್ನಲ್ಲಿ ಅನನ್ಯ ಶರಣಾಗತಿಯಾಗಿ ಬದುಕುವ ಭಕ್ತನ ಯೋಗಕ್ಷೇಮವನ್ನೆಲ್ಲ ನಾನು ನೋಡ್ಕೊಳ್ತೇನೆ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಅಭಯವಾಣಿ. ಆ ಭಗವಾನ್ ಕೃಷ್ಣನ ಇನ್ನೊಂದು ರೂಪವೇ ಆದಂಥ ಈ ಸಂತರು, ಈ ಭಗವಾನರು ಈ ಕಾಲದಲ್ಲಿಯೂ ಆ ಭಗವಂತನ ವಾಣಿಯನ್ನು ಇಲ್ಲಿ ಪ್ರತ್ಯಕ್ಷ ಸತ್ಯವಾಗಿಸಿ ತೋರಿಸಿದರು. ಈ ರೀತಿ ನಡೆದದ್ದು ಕೇವಲ ಇಲ್ಲೊಂದೇ ಸಂದರ್ಭದಲ್ಲಲ್ಲ, ಇದು ಹಲವಾರು ಅನನ್ಯ ಗುರುಭಕ್ತರ ಅನುಭವದ ಸಂಗತಿ. ಅದು ನಿಜವಾಗಿ ಗುರು ಕರುಣೆಯ ಅನುಭವದ ಸಂಕ್ರಾಂತಿ. ಅದು ಗುರುವಿಗೆ ತನ್ನ ಮಗುವಿನ ಮೇಲಿರುವ ಅನನ್ಯ ಪ್ರೀತಿ. ಇಷ್ಟಕ್ಕೆ ಈ ಸುಯೋಗಿ ಸಾವಿತ್ರಕನ ಭಾಗ್ಯದ ಬದುಕು ಕೊನೆಯಾಗಲಿಲ್ಲ. ಮತ್ತೆ ಒಂದ್ಸಲ ಶ್ರೀ ಶ್ರೀಧರ ಗುರುಗಳ ಪೂರ್ವಾಶ್ರಮದ ತಾಯಿಯವರ ತಿಥಿಯ ದಿನವಾಗಿತ್ತು. ಬಹಳ ಭಕ್ತಿ ಭಾವದಿಂದ ಆ ದಿನ ಈ ಸಾವಿತ್ರಿ ಹಾಗೂ ಭಾಗವತರು ಸಂತರ್ಪಣೆ ಮುಂತಾದ ಸೇವೆಗಳನ್ನು ನಡೆಸ್ತಾರೆ. ಸಂತರ್ಪಣೆ ಮುಗಿದ ಮೇಲೆ ಈ ಸಾವಿತ್ರಕ್ಕ ತನ್ನ ಕೋಣೆಗೆ ಹೋಗಿ ಬಾಗಿಲು ಚಿಲಕ ಹಾಕ್ಕೊಂಡು ವಿಶ್ರಾಂತಿಗಾಗಿ ಮಲಗಿರ್ತಾರೆ. ಆದರೆ ಆ ಸಂದರ್ಭದಲ್ಲಿ ಅವರಿಗೆ ಜ್ವರ ಬಂದು ಅದು ಹೆಚ್ಚಾಗಿ ತಲೆಗೇರಿ ಸ್ಮೃತಿ ತಪ್ಪಿ ಬಿದ್ದುಬಿಡ್ತಾರೆ. ಭಕ್ತರ ಅಂತರ್ಯಾಮಿಯಾದ ಈ ಶ್ರೀಧರ ಸ್ವಾಮಿಗಳವರಿಗೆ ತನ್ನೊಳಗಿಂದಲೇ ಈ ವಿಷಯ ಗೊತ್ತಾಯಿತು. ಅಲ್ಲಿಗೆ ಬಂದು ಆ ಸಾವಿತ್ರಕ್ಕನನ್ನು ತಾನೇ ಕರೆದು ಹೇಗೋ ಹೊರಗೆ ಕರೆಸಿ ತನ್ನ ಕಮಂಡಲ ತೀರ್ಥವನ್ನು ಹಾಕಿ ಅವಳನ್ನು ಬಾಹ್ಯ ಎಚ್ಚರಕ್ಕೆ ತರ್ತಾರೆ. ಅಷ್ಟಕ್ಕೆ ಬಿಡದೆ ದಿನಾಲೂ ಅವರಿಗೆ ತೀರ್ಥ ಕೊಟ್ಟು ತೀರ್ಥ ಪ್ರೋಕ್ಷಣೆ ಮಾಡಿ ಅವರಲ್ಲಿ ಶಕ್ತಿಯನ್ನು ತುಂಬುತ್ತಾರೆ. ಇದೆಲ್ಲ ಆದಮೇಲೆ ಅವರು ಸುಧಾರಿಸ್ಕೊಂಡ ಮೇಲೆ ಸಾವಿತ್ರಕ್ಕ ಯೋಚಿಸ್ತಾರೆ, ಎಷ್ಟು ಸಲ ತಾನು ಪ್ರಾಣಾಪಾಯಕ್ಕೆ ಸಿಲುಕಿದಾಗಲೂ ಈ ನನ್ನ ಗುರು ನನ್ನನ್ನು ಉಳಿಸಿದ್ರು. ಮರಣವೇ ಬಂದೆರಗಿದಾಗಲೂ ಕೂಡ ಆ ಯಮನಿಂದಲೂ ನನ್ನನ್ನು ರಕ್ಷಿಸಿ ಆಯುಷ್ಯವನ್ನೇ ಎರೆದು ಈ ಕಡೆ ತಂದರು. ತನ್ನ ರೋಗ ರಾಗಾದಿಗಳನ್ನೆಲ್ಲ ತೊಳೆದು ನಿವಾರಿಸಿ ಚೈತನ್ಯ ತುಂಬಿದರು. ಓ ಗುರುವೇ, ಇನ್ನೆಲ್ಲೂ ನಿನ್ನಂಥವರನ್ನು ನಾನು ಕಾಣೆ. ನನ್ನ ತಾಯಿ, ತಂದೆ, ಸರ್ವಬಂಧು ಎಲ್ಲ ನೀನೆ. ನನ್ನ ಹೃದಯದ ಪರಮ ಸಖ, ಪರಮಾಪ್ತ, ಪರಮಾನಂದದ ಪರಮಾತ್ಮನಾಗಿ ನನ್ನ ಬದುಕನ್ನು ನೀನು ಬೆಳಗಿ ಧನ್ಯನಾಗಿಸಿಬಿಟ್ಟೆ. ಮಾತಿಗೂ ಮನಸ್ಸಿಗೂ ಮೀರಿದಂಥ ಪ್ರೀತಿಯ ದೈವೀ ಸೆಳೆತ ನೀನು ಗುರುದೇವ ಅಂತ ಒಳಮನದ ಭಾವದಲ್ಲಿ ಅಂತರಾತ್ಮವಾದ ಆ ಗುರುವನ್ನು ನೆನೀತಾ ನೆನೀತಾ ಗುರುಗಳಲ್ಲಿ ಕೇಳ್ತಾರೆ, ನನ್ನ ದೇಹದ ಬಗ್ಗೆ ನಿಮಗೆ ಯಾಕೆ ಇಷ್ಟು ಕಾಳಜಿ ಗುರುಗಳೇ ಅಂತ. ಕುತೂಹಲ ಭರಿತ ಭಕ್ತಿ ಈ ಪ್ರಶ್ನೆ ಮಾಡಿತ್ತು. ಆಗ ಗುರುಗಳು ಉತ್ತರಿಸ್ತಾರೆ, ನೋಡು ತಂಗ, ದೇಹದ ರಹಸ್ಯ, ಜೀವಿಯ ರಹಸ್ಯ, ಜನ್ಮಾಂತರದ ರಹಸ್ಯ ಅಷ್ಟೇ ಅಲ್ಲ, ಇಡೀ ಸೃಷ್ಟಿಯ ಎಲ್ಲರ ರಹಸ್ಯವೂ ನನಗೆ ಗೊತ್ತು. ನೀನು ನಿನ್ನ ಹಿಂದಿನ 11 ಜನ್ಮದಲ್ಲೂ ನನ್ನ ಶಿಷ್ಯೆಯಾಗಿದ್ದೆ. ಇನ್ನೂ ನಿನ್ನಿಂದ ನನ್ನ ಸೇವೆ ಆಗೋದು ಬಾಕಿ ಇದೆ. ಅದು ಆಗೋ ತನಕ ನಾನು ಬಿಡೋದಿಲ್ಲ ಅಂತ ಗುರುಗಳು ನಗ್ತಾರೆ. ಗುರುಗಳ ಈ ಮಾತಿಗೆ ಬೆರಗಾದ ಸಾವಿತ್ರಕ್ಕ ಆನಂದದ ಧನ್ಯತೆಯಿಂದ ಶರಣಾಗ್ತಾರೆ. ಹಾಗೆ ಆ ವರ್ಷದ ಶ್ರೀಧರ ಗುರುಗಳ ಚಾತುರ್ಮಾಸ ಈ ಸಾವಿತ್ರಕ್ಕ ಹಾಗೂ ಭಾಗವತರ ಪ್ರಾರ್ಥನೆಯ ಮೇರೆಗೆ ಶ್ರೀ ಕ್ಷೇತ್ರ ಕಾಶಿಯಲ್ಲೇ ಇವರ ಭಕ್ತಿಯ ಸೇವೆಯ ಸಂಪನ್ನತೆಯಲ್ಲೇ ಪೂರ್ಣಗೊಳ್ಳುತ್ತೆ. ಮುಂದೆ ಶ್ರೀಧರ ಗುರುಗಳು ಕಾಶಿಯಿಂದ ಕರ್ನಾಟಕಕ್ಕೆ ಬರ್ತಾರೆ. ಅಲ್ಲಿಂದ ಹೊರಡುವಾಗ
ಈ ಸಾವಿತ್ರಕ್ಕ ಹಾಗೂ ಭಾಗವತರನ್ನು ಕರೆದು, ನೀವು ನನ್ನ ಅಯೋಧ್ಯೆಯ ಚಾತುರ್ಮಾಸದಿಂದ ಹಿಡಿದು ಈ ಕಾಶಿಯ ಏಕಾಂತದವರೆಗೆ ಈ ನಾನು ಹೊರಡುವ ತನಕ ಮಾಡಿದ ಖರ್ಚು ಎಷ್ಟಾಗಿರಬಹುದು ಅಂತ ಕೇಳ್ತಾರೆ. ಅದೆಲ್ಲ ಗುರುವಿಗೇ ಗೊತ್ತು ಅಂತ ಸಾವಿತ್ರಕ್ಕನವರು ಅಂದ್ಬಿಡ್ತಾರೆ. ಗುರುಗಳು ಮತ್ತೆ ಮತ್ತೆ ಒತ್ತಾಯಿಸಿ ಕೇಳಿದಾಗ ಆಗಿನ ಕಾಲದಲ್ಲಿ, ಅಂದರೆ ಈಗ ಸುಮಾರು 75 ವರ್ಷಗಳ ಹಿಂದೆ, ಇದು 7ರಿಂದ 8,000 ಖರ್ಚಾಗಿರಬಹುದು ಅಂತ ಹೇಳ್ತಾರೆ. ಆಗ ಗುರುಗಳು ಅವರಿಗೆ ಪ್ರೀತಿಯಿಂದ ಮಂತ್ರಾಕ್ಷತೆಯನ್ನು ಕೊಟ್ಟು, ನೀವಿಬ್ಬರೂ ಒಂದೇ ಸ್ವರೂಪವಾಗಿದ್ದೀರಿ, ನಿಮ್ಮ ಈ ದೇಹ ನನ್ನ ಸೇವೆಗಾಗಿಯೇ ಹುಟ್ಟಿ ಬಂದದ್ದು, ಮುಂದೆ ಇದರ 2 ಪಟ್ಟು ಸೇವೆ ಮಾಡುವ ಯೋಗ ಬರಲಿ ಅಂತ ಕೈ ಎತ್ತಿ ಹರಿಸ್ತಾರೆ. ಸೇವೆಯನ್ನು 2 ಪಟ್ಟು ಗುರುಗಳು ಕೊಟ್ಟರು ಅಂತಂದರೆ ಅದರ ಅರ್ಥ ಸೇವೆಗೆ ಬೇಕಾದ ಸಂಪತ್ತನ್ನೂ ಕೊಟ್ಟರು ಅಂತಲೇ ಅರ್ಥ. ಶ್ರೀಧರ ಗುರುಗಳ ಮಾತಿನಂತೆ ಮುಂದೆ ಮತ್ತೊಂದು ಸಲ ಅವರು ಕಾಶಿಗೆ ಬಂದಾಗ ಚಾತುರ್ಮಾಸವನ್ನು ಅಲ್ಲಿ ಮತ್ತೆ ಕೈಗೊಂಡು ಈ ಸಾವಿತ್ರಕ್ಕ ಹಾಗೂ ಭಾಗವತರ ಸೇವೆಯನ್ನು ಗುರುಗಳು ಪಡೆದುಕೊಳ್ತಾರೆ. ಇಷ್ಟೇ ಅಲ್ಲ, ಕೊನೆಗೆ ಈ ಸಾವಿತ್ರಕ್ಕನಿಗೆ ಅವರ ಜಿಜ್ಞಾಸೆಗೆ ಉತ್ತರವಾಗಿ ಗುರುಗಳು ಬರೆದಂಥ ಪತ್ರದಲ್ಲಿ ಶ್ರೀಧರ ಸ್ವಾಮಿಗಳಿಂದ ಈ ಸಾವಿತ್ರಕ್ಕನಿಗೆ ಉಪನಿಷತ್ತಿನ ಮಹಾವಾಕ್ಯದ ಉಪದೇಶವೂ ಆಗಿತ್ತೆಂದು ತಿಳಿದು ಬರುತ್ತೆ. ಈ ಮಹಾವಾಕ್ಯವನ್ನು ಗ್ರಹಣ ಮಾಡುವ ಯೋಗ್ಯತೆಯನ್ನು ಗಳಿಸಿದ ಈ ಸಾವಿತ್ರಕ್ಕ ಬಹಳ ದೊಡ್ಡ ಸಾಧಕ ಭಕ್ತೆ. ಯಾಕೆಂದರೆ ಅಷ್ಟು ಯೋಗ್ಯ ಶಿಷ್ಯರಿಗೆ ಮಾತ್ರ ಗುರುಗಳು ಉಪನಿಷತ್ತಿನ ಈ ಮಹಾವಾಕ್ಯದ ಉಪದೇಶವನ್ನು ಮಾಡ್ತಾರೆ. ಎಷ್ಟು ಧನ್ಯ, ಎಷ್ಟು ಮಾನ್ಯ ಈ ಸಾಧಕರು ಅಂತನಿಸುತ್ತೆ. ನಾರಿ ನರಭೇದಗಳ ಮತಿ ತೋರದ ಪ್ರಭುವರೆಗೆ ಈ ಸಾವಿತ್ರಕ್ಕನ ಹಾಡಿನ ಸಾಲು ಎಷ್ಟು ಸತ್ಯ ಅನ್ನೋದನ್ನು ಈ ದಂಪತಿಗಳ ಬದುಕಿನಲ್ಲೇ ಶ್ರೀಧರ ಸ್ವಾಮಿಗಳು ನಿಜ ಮಾಡಿ ತೋರಿಸಿಬಿಟ್ರು. ಸಾಕ್ಷಾತ್ ಭಗವಂತನೇ ಭುವಿಗಿಳಿದು ಬಂದಿದ್ರು ಅನ್ನೋ ಈ ಸಾವಿತ್ರಕ್ಕನ ಭಾವವನ್ನು ಅವರು ಸತ್ಯಗೊಳಿಸಿಬಿಟ್ರು. ನಿಸ್ವಾರ್ಥದ ಗುರುಸೇವೆಯಿಂದಲೇ ತನ್ನ ಜನ್ಮ ಸಾರ್ಥಕತೆಯನ್ನು ಮೆರೆದ ಈ ಸಾವಿತ್ರಕ್ಕನನ್ನು ಭಗವಾನ್ ಶ್ರೀ ಶ್ರೀಧರ ಸ್ವಾಮಿಗಳನ್ನು ಮತ್ತೆ ಮತ್ತೆ ಹೃತ್ಪೂರ್ವಕವಾಗಿ ವಂದಿಸಿ ಮತ್ತೆ ಮುಂದಿನ ಗುರು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಜಗವಂದಿತ ಭಜಕರ ಸಲಹುವಗೆ, ಭಜಕರ ಸಲಹುವಗೆ, ಸುಜನರ ನಿಜ ಮೃದ